ಹೆಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತು ನಾವು ನಮ್ಮ ಮನೆ ಹತ್ರನೇ ಇರುವ ಹನುಮಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಇವಾಗ ವಾಡೆ ಹೋಗೋಣ. ಬನ್ನಿ. ಮತ್ತೆ ಈಚೆ ಹೋಗ್ತಿದ್ದೀರಾ? ಇಲ್ಲಿ ಕಾಲು ತೊಳ್ಕೊಬೇಕು. ಇಲ್ಲಿ ಕಾಲು ತೊಳ್ಕೊಬೇಕು. ಬನ್ನಿ ಕಾಲು ತೊಳ್ಕೊಳೋಣ. ಕಾಲು ತೊಳ್ಕೊಂಡು ಆಮೇಲೆ ದರ್ಶನ ಮಾಡೋಕ್ಕೆ ಹೋಗೋದ. ಬನ್ನಿ. ನೋಡಿ ನಮ್ಮಪ್ಪ ಅಲ್ಲ ಅಮ್ಮ, ಇಲ್ಲಿ ಪೂಜಾರಿ ಅವರು ಇರ್ತಾರೆ. ಪೂಜಾರಿ ಬಂದರು ಇವಾಗ. ಈ ಟೆಂಪಲ್ಸ್ ಹಂಗೆ ನೋಡ್ಕೊಳ್ಳಿ, ಅಡ್ರೆಸ್ಸು ಹಂಗೆ ಅಡ್ರೆಸ್ ನೋಡ್ಕೊಬಿಡಿ. ಇದು ಚನ್ನಪಟ್ಟಣಲ್ಲಿದೆ. ಹನುಮಂತ ದರ್ಶನ ಮಾಡ್ಕೊಬಿಡ್ರಿ ಹಂಗೆ ನೋಡಿ. ಜೈ ಹನುಮಾನ್. ಮತ್ತು ಇಲ್ಲೇ ಹತ್ತಿರದಲ್ಲೇ ಒಂದು ನಾಗದೇವರ ಇದಿದೆ, ಮತ್ತು ಒಂದು ಇದಿದೆ. ಹಂಗೆ ಸಂಖ್ಯೆ ಬಂದು ಪ್ರದಕ್ಷಿಣೆ ಹಾಕೊಂಡ್ಬಂದ್ರೆ ಬನ್ನಿ. ನೋಡಿ ಹೆಂಗಿದೆ. ಈ ಥರ ನಾವು ಸುತ್ತಬೇಕು. ಈ ಥರ 8 ರೌಂಡ್ ಹಾಕಬೇಕು, ಆಯಿತಾ? ಮಾರ್ಕ್ ಹೋಗಬೇಡಿ ಮತ್ತೆ, ಆಯಿತಾ? ನೆನಪಿಟ್ಕೊಳ್ಳಿ. ಸರೌಂಡಿಗೆಲ್ಲ ಈ ಥರ ದರ್ಶನ ಮಾಡೋದ. ಮತ್ತೆ ಪೂಜೆ ಮಾಡ್ತಿದ್ದಾರೆ. ನಾಗದೇವತೆ ಹತ್ರ ಹೋಗೋದ. ಒಂದು ಚಿಕ್ಕ ಮಂದಿರ ಆಯ್ತಾ ಇಲ್ಲಿ ನೋಡಿ. ದೊಡ್ಡದು ಮರ. ಮತ್ತೆ ಇಲ್ಲಿ ಒಂಥರ ಸಕ್ಕದಾಗಿರೋ ಐತೆ, ಗ್ರಾಸ್ ಥರ ಐತೆ. ನಾವೆಲ್ಲಿ ಜಂಪ್ ಮಾಡ್ಬೋದು. ನಾವಿಲ್ಲಿ ಜಂಪ್ ಮಾಡ್ಬೋದು. ಚೆನ್ನಾಗೈತೆ. ಜಂಪಣಿಗೆ ನೀರು ಇಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಪೂಜೆ ಮಾಡ್ತಿದ್ದಾರೆ. ಏನೋ ಹೇಳ್ತಿದ್ದಾರೆ ನೋಡಿ. ಇಲ್ಲಿ ಹಂಗೆ ಲಕ್ಷ್ಮೀ ಸ್ಥಾಪನಾ ಮತ್ತು ತಿರುಪತಿ ಇದೆ. ತೀರ್ಥ ಕೊಡ್ತಿದ್ದಾರೆ, ನಾವು ಇಸ್ಕೊತೀವಿ. ನೀವು ಏನಾದರೂ ಚನ್ನಪಟ್ಟಣ ಹತ್ರ ಇಲ್ಲಿ ಕಲ್ಪತರು ಹೋಟೆಲ್ ಹತ್ರ ಬಂದರೆ ಈ ಟೆಂಪಲನ್ನು ಖಂಡಿತ ವಿಸಿಟ್ ಮಾಡಿ. ನಾವು ಈ ಟೆಂಪಲ್ ಲೊಕೇಶನು ಕಳಿಸ್ತೀವಿ ಡಿಸ್ಕ್ರಿಪ್ಷನಲ್ಲಿ. ಓಕೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.